ಜೀವದ ಪ್ರತಿ ಉಸಿರಿಗೂ ನಮ್ಮ ಕಾಳಜಿ, ಏಕೆಂದರೆ ಮುಕ್ತವಾಗಿ ಉಸಿರಾಡುವುದು ಎಂದಿಗೂ ಐಷಾರಾಮಿಯಾಗಬಾರದು. ವಿಶ್ವದಾದ್ಯಂತ ಅಸ್ತಮಾದಿಂದ ಬಳಲುತ್ತಿರುವವರಲ್ಲಿ ಸರಿಸುಮಾರು ಪ್ರತಿ 8 ಜನರಲ್ಲಿ ಒಬ್ಬರು ಭಾರತೀಯರಾಗಿದ್ದಾರೆ. ಇದು ಸಕಾಲಿಕ ರೋಗ ನಿರ್ಣಯ ಮತ್ತು ಉತ್ತಮ ಚಿಕಿತ್ಸೆಯ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ. ಅಸ್ತಮಾ ಎಂಬುದು ದೀರ್ಘಕಾಲದ ಆರೋಗ್ಯ ಸ್ಥಿತಿಯಾಗಿದ್ದು, ಇದರಲ್ಲಿ ಶ್ವಾಸನಾಳಗಳು ಉಬ್ಬಿಕೊಂಡು ಕಿರಿದಾಗುತ್ತವೆ ಮತ್ತು ಅತಿಸೂಕ್ಷ್ಮವಾಗುತ್ತವೆ. ಇದರಿಂದಾಗಿ ಉಸಿರಾಟದ ತೊಂದರೆ, ಉಸಿರಾಡುವಾಗ ಶಬ್ದ ಬರುವುದು ಮತ್ತು ಎದೆ ಬಿಗಿತದಂತಹ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಆದರೆ ನಿಮ್ಮ ಅಸ್ತಮಾವನ್ನು ಪ್ರಚೋದಿಸುವ ಅಂಶಗಳನ್ನು ಅರ್ಥಮಾಡಿಕೊಂಡು ನಿಯಂತ್ರಿಸುವ ಮೂಲಕ ಈ ಲಕ್ಷಣಗಳನ್ನು ತಡೆಗಟ್ಟಬಹುದು. ಮನೆಯಲ್ಲಿ ಕಂಡುಬರುವ ಸಾಮಾನ್ಯ ಪ್ರಚೋದಕಗಳೆಂದರೆ ವಾಯು ಮಾಲಿನ್ಯ ಮತ್ತು ಧೂಳು. ಇದರ ಜೊತೆಗೆ ಸಾಕು ಪ್ರಾಣಿಗಳು, ಶಿಲೀಂಧ್ರ, ಪರಾಗಸ್ಪರ್ಶ, ತೀವ್ರವಾದ ವಾಸನೆಗಳು, ಸೋಂಕುಗಳು ಮತ್ತು ತಂಪಾದ ಗಾಳಿಯು ಅಸ್ತಮಾವನ್ನು ಉಲ್ಬಣಗೊಳಿಸಬಹುದು. ಅಸ್ತಮಾ ಉಲ್ಬಣಗೊಳ್ಳುವುದನ್ನು ತಡೆಯಲು ಧೂಳು ಮತ್ತು ತೇವಾಂಶದಿಂದ ದೂರವಿಡಿ. ನಿಮ್ಮ ಪರಿಸರವನ್ನು ಧೂಮಪಾನ ಮುಕ್ತವಾಗಿಸಿ ಹಾಗೂ ನಿಯಮಿತವಾಗಿ ಶುಚಿಗೊಳಿಸುವ ಮತ್ತು ವ್ಯಾಕ್ಯೂಮ್ ಮಾಡುವ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಿ. ಪರ್ಫ್ಯೂಮ್ಗಳು, ಸ್ಪ್ರೇಗಳು ಮತ್ತು ಕಟುವಾದ ರಾಸಾಯನಿಕಗಳಂತಹ ತೀವ್ರ ವಾಸನೆಗಳಿಂದ ದೂರವಿರಿ, ಏಕೆಂದರೆ ಇವು ಅಸ್ತಮಾದ ಲಕ್ಷಣಗಳನ್ನು ಪ್ರಚೋದಿಸಬಹುದು. ಪ್ರತಿದಿನ ನಿಮ್ಮ AQI ಪರಿಶೀಲಿಸಿ. ಗಾಳಿಯ ಗುಣಮಟ್ಟ ಕಳಪೆಯಾಗಿದ್ದಾಗ ಹೊರಗೆ ಹೋಗುವುದನ್ನು ಆದಷ್ಟು ಕಡಿಮೆ ಮಾಡಿ. ಒಂದು ವೇಳೆ ಅನಿವಾರ್ಯವಾದರೆ ಮಾಸ್ಕ್ ಧರಿಸುವುದನ್ನು ಮರೆಯಬೇಡಿ. ಪ್ರಚೋದಕಗಳಿಂದ ದೂರವಿರುವುದು ನಿಮ್ಮ ಶ್ವಾಸಕೋಶವನ್ನು ರಕ್ಷಿಸುತ್ತದೆ ಹಾಗೂ ಉಸಿರಾಟದ ವ್ಯಾಯಾಮಗಳು ನಿಮ್ಮ ಲಕ್ಷಣಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತವೆ. ಮೊದಲಿಗೆ ಡಯಾಫ್ರಾಗ್ಮ್ಯಾಟಿಕ್ ಅಥವಾ ಹೊಟ್ಟೆಯ ಸ್ನಾಯುಗಳ ಉಸಿರಾಟದಿಂದ ಆರಂಭಿಸೋಣ. ಆರಾಮವಾಗಿ ಮಲಗಿಕೊಳ್ಳಿ. ಒಂದು ಕೈ ಎದೆಯ ಮೇಲೆ ಮತ್ತು ಇನ್ನೊಂದು ಕೈ ಹೊಟ್ಟೆಯ ಮೇಲಿರಲಿ. ನಿಧಾನವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ನಂತರ ತುಟಿಗಳನ್ನು ಸಣ್ಣದಾಗಿ ಮಡಚಿ ನಿಧಾನವಾಗಿ ಉಸಿರನ್ನು ಹೊರಬಿಡಿ. ಕೊನೆಯದಾಗಿ ಹಗುರವಾದ ಉಸಿರಾಟವನ್ನು ಪ್ರಯತ್ನಿಸಿ. ಸಣ್ಣ ವಿರಾಮಗಳೊಂದಿಗೆ ನಿಧಾನವಾಗಿ ಮತ್ತು ಮೃದುವಾಗಿ ಉಸಿರಾಡುವುದರಿಂದ ನಿಮ್ಮ ಉಸಿರಾಟವನ್ನು ಶಾಂತಗೊಳಿಸಬಹುದು ಮತ್ತು ಅದರ ಮೇಲೆ ಉತ್ತಮ ನಿಯಂತ್ರಣ ಸಾಧಿಸಬಹುದು. ನಿಮ್ಮ ಇನ್ಹೇಲರ್ ಅನ್ನು ಸರಿಯಾದ ರೀತಿಯಲ್ಲಿ ಬಳಸಿ. ಸರಿಯಾದ ತಂತ್ರವನ್ನು ಅನುಸರಿಸಿ ಮತ್ತು ವೈದ್ಯರು ತಿಳಿಸಿದ್ದರೆ ಸ್ಪೇಸರ್ ಅನ್ನು ಉಪಯೋಗಿಸಿ. ಇದು ಸದಾ ನಿಮ್ಮ ಜೊತೆಗಿರಲಿ. ಇದರಿಂದ ನೀವು ಪ್ರತಿದಿನ ನಿರಾಯಾಸವಾಗಿ ಉಸಿರಾಡಬಹುದು. ಅಗತ್ಯವಿದ್ದಾಗ ಮಾಸ್ಕ್ ಧರಿಸುವುದು, ಸರಿಯಾದ ಸಮಯಕ್ಕೆ ವೈದ್ಯಕೀಯ ನೆರವು ಪಡೆಯುವುದು ಮತ್ತು ಸೂಚಿಸಿದಂತೆ ಔಷಧ ಸೇವಿಸುವುದು. ಇಂತಹ ಸರಳ ಹವ್ಯಾಸಗಳು ಅಸ್ತಮಾದಿಂದಾಗುವ ತೊಂದರೆಗಳನ್ನು ತಡೆಯಬಲ್ಲವು, ಏಕೆಂದರೆ ಉಸಿರಾಟವು ಎಂದಿಗೂ ಹೋರಾಟವಾಗಬಾರದು.